टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಅದೇನಾದರೂ ನಿಮಗೆ ಏನಾದರೂ ಮನವಿ ಬಂದಿತ್ತಾ, ನಿಮ್ಮನ್ನು ಸಂಪರ್ಕ ಮಾಡಿದ್ರ? ಬೇರೆಯವರು ಮಾತನಾಡಿದ್ರು. ನಾನು ಹೇಳಿದೆ, ಇದುವರೆಗೂ ಯತ್ನಾಳ್ ಜೊತೆಲಿ ನಾವೇನು ಕಾಣಿಸ್ಕೊಂಡಿಲ್ಲ. ಯತ್ನಾಳು ಭಿನ್ನಮತಿಯವರು ಅವ್ರು ಯಾರು ಇರ್ತಾರೆ, ಅವರು ನಡೆದಂಥ ಮೀಟಿಂಗಲ್ಲೂ ಕೂಡ ನಾವು ಭಾಗವಹಿಸಿಲ್ಲ. ಯಾವುದೇ ವಿಷಯದಲ್ಲೂ ಯತ್ನಾಳರ ಜೊತೆ ನಾವು ಕೈ ಜೋಡಿಸಿಲ್ಲ. ಇದುವರೆಗೂ ಜೋಡಿಸಿಲ್ಲ, ಹಿಂದೇನೂ ಜೋಡಿಸಿಲ್ಲ, ಮುಂದೇನೂ ನಾವು ಜೋಡ್ಸೋಕ್ಕೆ ಹೋಗೋದಿಲ್ಲ. ಪಕ್ಷದ ವಿರುದ್ಧವಾಗಿ ಮಾತನಾಡ್ತಕ್ಕಂಥದ್ದು ಯಾವುದೇ ವಿಧವಾದಕ್ಕೆ ನಮ್ಮದು ಅದು ಸಹಮತ ಇಲ್ಲ. ಬಟ್ ಅಸೆಂಬ್ಲಿಲಿ ಸಬ್ಜೆಕ್ಟ್ ಬಂದಂಥ ಸಮಯದಲ್ಲಿ ಇವರೆಲ್ಲ ಬಾಯ್ಕಾಟ್ ಮಾಡಿ ಓಡೋದ್ರೆ ನಾನು ಅದಕ್ಕೆ ವಿರುದ್ಧ. ಅಸೆಂಬ್ಲಿ ಇರ್ತಕ್ಕಂಥದ್ದು ಅದಕ್ಕೆ ಸರ್ಕಾರದ ಗಮನಕ್ಕೆ, ಸಾರ್ವಜನಿಕರ ಗಮನಕ್ಕೆ ತರ್ತಕ್ಕಂಥದ್ದು ಪಕ್ಷದ ಸ್ಟ್ಯಾಂಡ್ ಆಗಿರಬೇಕು. ಪ್ರತಿಯೊಂದಕ್ಕೂ ಈ ಮೊನ್ನೆ ಗ್ರೇಟರ್ ಬೆಂಗಳೂರು ಹೊರಟೇ ಹೋದರು. ಗ್ರೇಟರ್ ಬೆಂಗಳೂರು ಮಾಡ್ತಾ ಇರ್ತಕ್ಕಂಥದ್ದು ಒಳ್ಳೆಯದಾ ಕೆಟ್ಟದ್ದ? ಒಳ್ಳೇದು ಮಾಡಿದ್ರೆ ಒಳ್ಳೇದೇನು, ಮಾಡಿದ್ರೆ ಕೆಟ್ಟದ್ದೇನು? ಅಲ್ಲೇ ಅಸೆಂಬ್ಲಿಲಿ ಚರ್ಚೆ ಮಾಡಬೇಕಲ್ಲ. ಚರ್ಚೆ ಮಾಡಿ ಇವರು ಬಾಯ್ಕಾಟ್ ಮಾಡಿಬಿಟ್ರು. ಬಾಯ್ಕಾಟ್ ಮಾಡಿದ್ರೆ ಏನಾಯಿತು? ಗ್ರೇಟರ್ ಬೆಂಗಳೂರನ್ನ ಆಕ್ಸೆಪ್ಟ್ ಮಾಡಿಕೊಂಡ್ರು. ಈಗ ಮೊನ್ನೆ ಬಡ್ಜೆಟ್ಟು ಎಲ್ಲರೂ ಬಂದರು, ನಾನು ಒಬ್ಬನೇ ಇದೆ, BJP ಮೇಲೆ ಒಬ್ಬರೂ ಇಲ್ಲ. ಬಡ್ಜೆಟಲ್ಲಿ ಏನು ಬೇಕೋ ಚರ್ಚೆ ಆಯಿತು, ಒಳ್ಳೇದೇನು ಕೆಟ್ಟದ್ದೇನು ಎಲ್ಲ ಸೀರಿಯಸ್ಸಾಗಿ ತಗೊಂಡ್ರು. ಇವರು ಒಬ್ಬರು ಬರಲೇ ಇಲ್ಲ. ಅಂದರೆ ನಾನು ಇವ್ರು ಹೇಳಿದೆ, ಇವರೇನು ಸೋಮಶೇಖರ್ ಯಾಕೆ ಅಟೆಂಡ್ ಮಾಡಬೇಕು ಅಂತ. ಇವರು ವಿರುದ್ಧ ಹೋದರೆ ಅದು ನಾನು ವಿರುದ್ಧ ಇಲ್ಲ, ಪಕ್ಷದ ವಿರುದ್ಧ ಇಲ್ಲ. ಈಗ ಇನ್ನೊಂದು ಸಾರಿ ಬಡ್ಜೆಟ್ ಮೀಟಿಂಗ್ ಮಾಡೋಕ್ಕಾಗತ್ತಾ? ಈಗ ಮಾಡೋಕ್ಕಾಗಲ್ಲ. ಈಗ ನಾಳೆ ಬಡ್ಜೆಟ್ ಕೂಗಿದ್ದಾರೆ, ಅಲ್ಲೂ ಭಾಗವಹಿಸ್ತೇನೆ. ಏನು ಬೆಂಗಳೂರಿಗೆ ಏನು ಥರ ಕೊಟ್ಟಿದ್ದಾರೆ ಅದನ್ನು ಅಲ್ಲಿ ಪ್ರಸ್ತಾಪ ಮಾಡ್ತೇನೆ. ಇವರು ನಮ್ಮನ್ನೆಲ್ಲ ಬಿಟ್ಟು ಇವರೇ ಹೋಗ್ತಾರೆ ಅಂತಂದರೆ ಅದಕ್ಕೆ ನಾನೇನು ತಲೆ ಕೆಡ್ಸ್ಕೊಳ್ಳೋದಿಲ್ಲ. ಈ ಶೋಕಾಸ್ ನೋಟಿಸ್ ನೀವು 72 ಗಂಟೆಗಳ ಉತ್ತರ ಕೊಡಬೇಕಾಗಿದೆ. ಉತ್ತರ ಕೊಟ್ಟಿದ್ದೀರಾ ಅಥವಾ ಇನ್ನು ಕೊಡಬೇಕಾಗಿದೆ? ಇವತ್ತಿದೆ, ಇನ್ನೂ ಟೈಮ್ ಇದೆಯಲ್ಲ. ನನ್ನ ರಾತ್ರಿ ಬಂದಿದೆ, ಅಡ್ವೊಕೇಟ್ ಹತ್ರ ಮಾತಾಡಿದ್ದೀನಿ. ಅಡ್ವೊಕೇಟ್ ಪ್ರಕಾರ ಆ ನೋಟಿಸ್ಗೂ ನನಗೇನು ಸಂಬಂಧನೇ ಇಲ್ಲ. ಅದೇನೋ ಆ ನೋಟಿಸು ನಮಗೇನು ಅಪ್ಲೈ ಆಗೋದೇ ಇಲ್ಲ. ನೀವು ನೋಟಿಸ್ಗೆ ಆನ್ಸರ್ ಕೊಡಬೇಕಾದ್ರು ಬೇಕಾಗಿಲ್ಲ ಅಂತ ಅಂದರು. ಬಟ್ ಆದರೂ ಅವ್ರು ನೋಟಿಸ್ ಕೊಟ್ಟಿದ್ದಾರೆ, 72 ಗಂಟೆ ಒಳಗಡೆ ರಿಪ್ಲೈ ಕೊಡಿ ಅಂತ ಹೇಳಿದ್ದಾರೆ. ರಿಪ್ಲೈ ಇವತ್ತು ಕೊಡ್ತೀನಿ. ಥ್ಯಾಂಕ್ ಯು. ಇದಿಷ್ಟು ಶಾಸಕ ST ಸೋಮಶೇಖರ್ ಮಂದಳು. ಕ್ಯಾಮ್ರಾಮನ್ ಪ್ರಾಣೇಶ್ ಜೊತೆ ಕಿರಣ್ ಹನ್ನೆರಡ್ಕ, TV9 ಬೆಂಗಳೂರು.